ಮಗನನ್ನ ತಪ್ಪಿಕೊಂಡ ಫೋಟೋ ಬೆತ್ತಲಾಗಿ ಮಾರ್. ಯಾಕೆ ಕಿರುಕುಳ, ಯಾಕೆ ದ್ವೇಷ? ರೋಜಾ ಕಣ್ಣೀರು. ಜಗನ್ಮೋಹನ್ ರೆಡ್ಡಿ ನನ್ನನ್ನ ಸಹೋದರಿ ಅಂತಾರೆ. ಎಸ್, ಕನ್ನಡ ಚಿತ್ರರಂಗದಲ್ಲಿ ಅವರದ್ದೇ ಆದಂತಹ ಛಾಪನ್ನ ಮೂಡಿಸಿದ ಬಹುಭಾಷಾ ನಟಿ ರೋಜಾ ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ರಾಜಕೀಯ ನಾಯಕಿ ರೋಜಾ ಈಗ ಕಣ್ಣೀರನ್ನ ಹಾಕಿದ್ದಾರೆ. ಕಣ್ಣಿಗೆ ಕಾರಣ ಕೇಳಿದ್ರೆ ನಿಜಕ್ಕೂ ಕೂಡ ಒಂದು ಕ್ಷಣ ಬೇಸರವಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತನಗೆ ಕಿರುಕುಳ ಕೊಡ್ತಿದ್ದಾರೆ, ಬಹಿರಂಗವಾಗಿ ನನ್ನನ್ನ ಟಾರ್ಗೆಟ್ ಮಾಡಿ ಮಾತನಾಡುವುದು ಅಷ್ಟೇ ಅಲ್ಲದೆ ನನ್ನ ಮಕ್ಕಳಿಗೂ ಕೂಡ ಕಿರುಕುಳವನ್ನ ನೀಡ್ತಿದ್ದಾರೆ. ಟಿಟಿಪಿ ಹಾಗೆ ಜನಸೇನಾ ನಾಯಕರು ಬೇಕು ಅಂತಾನೆ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಆಂಧ್ರದ ಮಾಜಿ ಸಚಿವೆ ರೋಜಾ ವೈಆರ್ಎಸ್ ಕಾಂಗ್ರೆಸ್ ಪಕ್ಷದ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರಾಗಿದ್ದಾರೆ. ಎದುರಾಳಿ ಪಕ್ಷದ ನಾಯಕರನ್ನ ತಮ್ಮ ವಾಗ್ದಾಳಿಯಿಂದ ಕಟ್ಟಿ ಹಾಕ್ತಾರೆ. ಕಳೆದ ಆಂಧ್ರ ಚುನಾವಣೆಯಲ್ಲಿ ವೈಆರ್ಎಸ್ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿತ್ತು. ಬಿಜೆಪಿ, ಟಿಡಿಪಿ ಹಾಗೆ ಜನಸೇನಾ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಟಿಡಿಪಿ ಹಾಗೂ ಜನಸೇನಾ ನಾಯಕರು, ಅವರ ಹಿಂಬಾಲಕರು ನನಗೆ ಹಿಂಸೆಯನ್ನ ನೀಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಕಾಮೆಂಟ್ಸ್ ಅನ್ನ ಮಾಡಿ ನೋವನ್ನ ಕೊಡ್ತಿದ್ದಾರೆ ಅಂತ ರೋಜಾ ಆವೇದನೆಯನ್ನ ವ್ಯಕ್ತಪಡಿಸಿದ್ದು ಹೀಗೆ. ಇನ್ನು ಮೊದಲಿನಿಂದಲೂ ಜಗನ್ಮೋಹನ್ ರೆಡ್ಡಿ ನನ್ನನ್ನ ಸಹೋದರಿ ರೀತಿ ಜೊತೆಗೆ ನಿಂತಿದ್ದಾರೆ. ನನ್ನ ಪತಿ ಹಾಗೆ ಸಹೋದರರು ಬೆಂಬಲ ಆಗಿರುವುದರಿಂದ ನಾನು ಇವತ್ತಿಗೂ ಹೋರಾಟವನ್ನ ಮಾಡ್ತಿದ್ದೀನಿ ಅಂತ ರೋಜಾ ಹೇಳಿದ್ದಾರೆ. ಇನ್ನು ಸಂದರ್ಶನವೊಂದರಲ್ಲಿ ಈ ಬಗ್ಗೆ ನೋವು ತೋಡ್ಕೊಂಡಿದ್ದಾರೆ. ನನ್ನ ಮಕ್ಕಳ ಫೋಟೋಗಳನ್ನ ಕೂಡ ಮಾರ್ಫ್ ಮಾಡಿ ಮಾನಸಿಕವಾಗಿ ಹಿಂಸಿಸ್ತಾ ಇದ್ದಾರೆ ಅಂತ ರೋಜಾ ಬೇಸರವನ್ನ ವ್ಯಕ್ತಪಡಿಸಿದ್ದು ಅಲ್ಲದೆ ಕಣ್ಣೀರನ್ನ ಹಾಕಿದ್ದಾರೆ. ನನ್ನ ಪತಿ ಕೂಡ ಇದನ್ನೆಲ್ಲ ಎಷ್ಟು ದಿನ ನೋಡಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ರೋಜಾ ಪ್ರಶ್ನೆ ಮಾಡಿದ್ದಾರೆ. ನಾನು ತಿರುಪತಿಯಲ್ಲಿ ಹುಟ್ಟಿ ಚೆನ್ನೈನಲ್ಲಿ ಬೆಳೆದೆ, ಬಳಿಕ ಚಿತ್ರರಂಗಕ್ಕೆ ಬಂದೆ, ಈಗ ರಾಜಕೀಯದಲ್ಲಿ ಇದ್ದೀನಿ. ಟಿಡಿಪಿಯವರು ಕೆಲವರನ್ನ ಬಳಸಿಕೊಂಡು ನನ್ನನ್ನ ಬೈಯುವಂತೆ ಮಾಡಿದ್ದಾರೆ. ಭಾನುಪ್ರಕಾಶ್ ಈಗ ನನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ. ಇದಕ್ಕೆಲ್ಲ ಯಾರ ಕುಮ್ಮಕ್ಕಿದೆ? ನನಗೂ ಸಮಯ ಬರುತ್ತೆ. ನನಗೆ ನೋವು ಕೊಟ್ಟವರು ಸರಿಯಾಗಿ ಪೆಟ್ಟನ್ನ ತಿಂದೇ ತಿಂತಾರೆ. ಸಿಎಂ ಚಂದ್ರಬಾಬು ನಾಯ್ಡುಗೂ ಈ ಅನುಭವ ಆಗಿದೆ. ಮತ್ತೆ ನನ್ನ ತಂದೆಗೆ ಬರ್ತಿದ್ದಾರೆ. ಪ್ರತಿಫಲ ಕಟ್ಟಿಟ್ಟ ಬುತ್ತಿ ಅಂತ ರೋಜಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ.